ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಾರ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ವಿಡಿಯೋದ ಉದ್ದೇಶ ನಿಮಗೆಲ್ಲ ಗೊತ್ತಿರೋ ಹಂಗೆ ನಾನು ನಿಮ್ಗೆ ಒಂದು ಸ್ಕ್ರೀನ್ ಮೇಲೆ ಒಂದು ಇಮೇಜ್ ತೋರಿಸ್ತೀನಿ, ನೋಡ್ಬೋದು. ನೀವು ಇಲ್ಲಿ ಇನ್ಸ್ಟಾಗ್ರಾಮ್ನ ಯಾರೆಲ್ಲ ಯೂಸ್ ಮಾಡ್ತಿರಲಿ ಅವರಿಗೆ ಪ್ರೊಫೆಷ್ನಲ್ ಅಕೌಂಟ್ ಇದ್ದವ್ರಿಗೆ, ಎಸ್ಪೆಷಲಿ ಹೇಳ್ಬೇಕಂದ್ರೆ ಪ್ರೊಫೆಷ್ನಲ್ ಅಕೌಂಟ್ ಇದ್ದವ್ರಿಗೆ ಅಷ್ಟೇ, ಬಿಸ್ನೆಸ್ ಅಕೌಂಟ್ ಇದ್ದವ್ರಿಗೆ ಅಷ್ಟೇ ಈ ಒಂದು ವಿಡಿಯೋ. ನೀವೇನಾರು ಇನ್ಸ್ಟಾಗ್ರಾಮ್ನಾಗ ದುಡ್ಡು ಮಾಡ್ಬೇಕಂತೀರ ಅನ್ಕೊಂಡು ಬಿಸ್ನೆಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಒಂದು ಹೊಸ ಆಪ್ಷನ್ ಬಂದೈತಿ, ಗಿಫ್ಟ್ ಅಂತೇಳಿ. ಈ ಒಂದು ಆಪ್ಷನ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ಇದ್ರ ಬಗ್ಗೆ ಒಂದು ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡತ್ನು. ಇದನ್ನ ಹೆಂಗೆ ಯೂಸ್ ಮಾಡೋದು, ಇದರಿಂದ ನಮ್ಗೆ ಏನು ಯೂಸ್ಫುಲ್ಲ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಂಡ್ ಮಟ್ಟ ಮುಗಿ ಮಟ್ಟ ನೋಡಿರಿ. ಪೂರ್ತಿಯಾಗಿ ನೋಡಿದ ಮಾಲ್ತ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜೆನ್ಯೂನ್ ಆಗಿ ಟ್ರಸ್ಟ್ಫುಲ್ ಆಗಿರ್ತಾವೆ, ಯಾವ ಥರ ಫೇಕ್ ಇರೋಂಗಿಲ್ಲ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೀನಿ. ಮುಂದೆ ನಿಮಗೆ ಯೂಸ್ಫುಲ್ ಆಗ್ಬೋದು, ನೋಟಿಫಿಕೇಶನ್ಗಳು ಬರ್ತಿರ್ತಾವೆ. ಸೊ ಫ್ರೆಂಡ್ಸ್, ವಿಷಯಕ್ಕೆ ಬರೋಣ. ಈ ಒಂದು ಆಪ್ಷನ್, ಈ ಒಂದು ಅಪ್ಡೇಟ್ ಏನಂತ ಹೇಳ್ತಪ್ಪ ಅಂತ ಕೇಳೋದಾದ್ರೆ, ಈ ಒಂದು ಅಪ್ಡೇಟ್ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ನಾಗ ಈ ಒಂದು ಅಪ್ಡೇಟ್ನ ಲಾಂಚ್ ಮಾಡ್ಯಾರು. ಈ ಒಂದು ಗಿಫ್ಟ್ ಅನ್ನೋ ಒಂದು ಆಪ್ಷನ್ ಐತಲ್ಲ, ಈ ಒಂದು ಅಪ್ಡೇಟ್ ಐತಲ್ಲ, ಇದ್ರ ಮುಖಾಂತರ ನಾವು ದುಡ್ಡು ಮಾಡ್ಬೋದತ್ತ. ಯಾವ ಥರ ದುಡ್ಡು ಮಾಡೋದು ಅಂತೇಳಿ ಕೇಳೋದಾದ್ರೆ, ಈಗ ಸಿಂಪಲ್ಲಾಗಿ ಈ ಒಂದು ಗಿಫ್ಟ್ ಅನ್ನೋ ಒಂದು ಆಪ್ಷನ್ನ ನೀವು ಕಂಪ್ಲೀಟಾಗಿ ಸೆಟಪ್ ಮಾಡ್ಕೊಂಡ್ರಿಪ್ಪ ಅಂದ್ರೆ ಸೆಟಪ್ನಾಗ ಕೇಳ್ತೈತೆ. ಒಳಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಕೇಳ್ತಾರೋ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಕೇಳ್ತಾರೋ, ನಿಮ್ಮದು ಒಂದು ಎಲ್ಲ ಥರ ಅಡ್ರೆಸ್ನ ಕೇಳ್ತಾರೋ. ಇಷ್ಟು ನೀವು ಹಾಕಿದ ಮೇಲೆ ಸೆಟಪ್ ಮಾಡ್ಕೊಂಡ್ಮೇಲೆ ನೀವು ಇದ್ರಾಗ ನೀವೇನು ಹಾಕ್ತಿರ್ತಿರಲಿಲ್ಲ, ಪ್ರೊಫೆಷನಲ್ ಅಕೌಂಟ್ ಮಾಡ್ಕೊಂಡು ಕೇಸಿಂದ ಏನೇನು ನೀವು ರೀಲ್ಸ್ ಪೋಸ್ಟ್ ಅಪ್ಲೋಡ್ ಮಾಡ್ತಿರ್ತಿರಲಿಲ್ಲ, ಪ್ರತಿಯೊಂದಕ್ಕೂ ಗಿಫ್ಟ್ ಅಂತೇಳಿ ಕೆಲವೊಂದು ಇಮೇಜ್ ತೋರಿಸಿ ನೋಡ್ಬೋದು. ನೀವು ಇಲ್ಲಿ ಆ ಒಂದು ಇಮೇಜ್ನ ನೀವು ನೋಡ್ಕೊಂಡ್ರಿಪ್ಪ ಅಂದ್ರೆ ನಿಮ್ಮ ಒಂದು ಪ್ರತಿಯೊಂದು ರೀಲ್ಸಿಗೂ ಅಲ್ಲಿ ಕೆಳಗೆ ಗಿಫ್ಟ್ ಅಂತೇಳಿ ಒಂದು ಆಪ್ಷನ್ನ ಕೊಡ್ತಾನೆ. ಆ ಒಂದು ಗಿಫ್ಟ್ ಅನ್ನೋ ಒಂದು ಆಪ್ಷನ್ನ ಪ್ರತಿಯೊಂದು ರೀಲ್ಸಿಗೂ ಅನ್ವಯ ಆಕೈತಿ, ಅಪ್ಲೈ ಆಕೈತಿ. ಪ್ರತಿಯೊಂದಕ್ಕೂ ಅದು ಹೋಗಿ ಎನೇಬಲ್ ಆಕತ್ತೆ, ಇಲ್ಲಿ ಆಪ್ಷನ್ನ ಶೋ ಅಪ್ ಆಕೈತಿ. ಆ ಒಂದು ಆಪ್ಷನ್ ಮೇಲೆ ನೀವು ಅಥವಾ ನಿಮ್ಮ ಒಂದು ಆಡಿಯನ್ಸ್ ಯಾರಾದರೂ ನಿಮ್ಮ ಒಂದು ಫ್ಯಾನ್ಸ್ ಇರ್ತಾರಲ್ಲ, ನಿಮ್ಮ ಒಂದು ಫಾಲೋವರ್ಸ್ ಇರ್ತಾರಲ್ಲ, ಅವರು ಅದನ್ನು ಕ್ಲಿಕ್ ಮಾಡ್ಕೊಂಡು ಕೇಸಿಂದ ಯಾರಿಗೆ ಬೇಕಾದ ಇವ್ರತ್ತಲ್ಲ ಅವ್ರಿಗೆ ಗಿಫ್ಟ್ಗಳನ್ನ ಸೆಂಡ್ ಮಾಡ್ಬೋದು. ಆ ಒಂದು ಗಿಫ್ಟ್ಗಳನ್ನ ಯಾವ ಥರ ಸೆಂಡ್ ಮಾಡ್ತಾರಪ್ಪ ಅಂದ್ರೆ, ನಾನು ಇನ್ನೊಂದು ಇಮೇಜ್ ತೋರಿಸಿ ನೋಡ್ಬೋದು. ಇಲ್ಲಿ ಇನ್ನೂ ಒಂದು ಇಮೇಜ್, ಇದು ಬೇರೆ ಇಮೇಜ್. ಈ ಒಂದು ಇಮೇಜ್ ಒಳಗೆ ಕೆಲವೊಂದಿಷ್ಟು ಇಮೋಜಿಗಳು ಕೊಡ್ತಾನೆ. ಇಮೋಜಿ ಅಂದ್ರೆ ಸ್ಟಾರ್ ಶೀಟ್ ಬರ್ತಾವೆ. ಆ ಸ್ಟಾರ್ ಶೀಟ್ಗಳನ್ನ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ನಿಮ್ಗೆ ಇಷ್ಟ ಬಂದವರಿಗೆ ನೀವು ಪರ್ಚೇಸನ್ನ ಅಂದರೆ ನೀವು ಸೆಂಡ್ ಮಾಡ್ಬೋದು ಗಿಫ್ಟಾಗಿ. ಅಥವಾ ನೀವು ದೊಡ್ಡ ಸೆಲೆಬ್ರಿಟಿ ಆಗಿದ್ರಿ ಅಥವಾ ದೊಡ್ಡ ಒಂದು ಫಾಲೋವರ್ಸ್ನ ಹೊಂದಿದ್ರಪ್ಪ ಅಂತ ಇನ್ಸ್ಟಾಗ್ರಾಮ್ನಾಗ ನಿಮ್ಮ ಒಂದು ಫ್ಯಾನ್ಸ್ಗಳು ಆ ಒಂದು ಗಿಫ್ಟ್ಗಳನ್ನ ನಿಮಗೆ ಕಳಿಸೋ ಮುಖಾಂತರ ನೀವು ಇದನ್ನು ಅರ್ನ್ ಅನ್ನೋದು ಮಾಡ್ಬೋದು. ಸೊ ಫ್ರೆಂಡ್ಸ್, ವೀಡಿಯೋನ ನಿಮ್ಗೆ ಪ್ರಾಕ್ಟಿಕಲಾಗಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಆದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇನ್ನೂ ಬಿಸ್ನೆಸ್ ಅಕೌಂಟಾಗೆ ಬಂದಿಲ್ಲ. ಇದನ್ನು ಬಿಸ್ನೆಸ್ ಅಕೌಂಟ್ ಮಾಡ್ಕೊಂಡು ಗಿಫ್ಟ್ ಅನ್ನೋ ಒಂದು ಆಪ್ಷನ್ನ ಸೆಟಪ್ ಮಾಡ್ಕೊಂಡು ನಿಮಗೆ ಪ್ರಕಾರ ಸೆಟಪ್ ಮಾಡ್ಕೋದು ನಿಮಗೆ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ. ಕಮೆಂಟ್ ಮಾಡಿರಿ, ಯಾರಿಗಾರ ಬೇಕಾದ್ರೆ ಹೇಳ್ರಿ, ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಗಿಫ್ಟ್ ಅನ್ನೋ ಒಂದು ಆಪ್ಷನ್ ಮುಖಾಂತರ ನೀವು ಅರ್ನ್ ಅನ್ನೋದು ಮಾಡ್ಬೋದು. ಈ ಥರ ಬರೀ ನಿಮ್ಮ ಫ್ಯಾನ್ಸ್ಗಳು ನಿಮಗೆ ಗಿಫ್ಟ್ಗಳನ್ನ ಕಳಿಸೋ ಮುಖಾಂತರ ನೀವು ಅರ್ನ್ ಅನ್ನೋದು ಮಾಡ್ಬೋದು. ಇದರಿಂದ ನಿಮ್ಗೆ ಎಕ್ಸ್ಟ್ರಾ ಇಷ್ಟು ವ್ಯೂಸಿಗೆ ಇಷ್ಟು ರೊಕ್ಕ ಕೊಡ್ತಾನೋ ಅದು ಬೇರೆ. ಇನ್ಸ್ಟಾಗ್ರಾಮ್ನಾಗ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ದುಡ್ಡು ಮಾಡೋದು ಬೇರೆ. ಗಿಫ್ಟ್ಗಳಿಗೆ ನೀವು ಇಮೋಜಿಗಳನ್ನ ಸೆಂಡ್ ಮಾಡಿ ಸ್ಟಾರ್ ಶೀಟ್ಗಳನ್ನ ಕಳಿಸಿ ಅದ್ರ ಮುಖಾಂತರ ದುಡ್ಡು ಮಾಡೋದು ಬೇರೆ. ಇನ್ನೊಂದು ಬರೋದು ಸ್ಪಾನ್ಸರ್ಶಿಪ್ಲಿ ಅರ್ನ್ ಮಾಡೋದು, ಅದು ಬೇರೆ. ಇನ್ಸ್ಟಾಗ್ರಾಮ್ನಾಗ ಯೂಟ್ಯೂಬ್ನಾಗ ಡಿಫ್ರೆಂಟ್ ಆಗಿರುವಂಥ ಅರ್ನಿಂಗ್ಸ್ ಅದಾವೆ. ಒಂದಕ್ಕೊಂದು ನೀವು ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇನ್ಸ್ಟಾಗ್ರಾಮ್ನಾಗ ಇರುವಂಥ ಫ್ಯೂಚರ್ಸ್ಗಳು ಬೇರೆ, ಇನ್ಸ್ಟಾಗ್ರಾಮ್ನಾಗ ಬರುವಂಥ ಅಪ್ಡೇಟ್ಗಳು ಬೇರೆ, ಯೂಟ್ಯೂಬ್ನಾಗ ಬರುವಂಥ ಅಪ್ಡೇಟ್ ಬೇರೆ, ಯೂಟ್ಯೂಬ್ನಾಗ ಬರುವಂಥ ಅರ್ನಿಂಗ್ಸ್ ಬೇರೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಮುಂದಿನ ಒಂದು ಟಾಪಿಕ್ನಾಗ ಇಂಥದ್ದು ಇನ್ಸ್ಟಾಗ್ರಾಮ್ದು ಒಂದು ಅಪ್ಡೇಟ್ನ ತೊಗೊಂಬರ್ತಾನೆ. ಇನ್ನೊಂದು ಯಾರೋ ಕ್ವಶನ್ ಕೇಳಿದ್ರು, ಇನ್ಸ್ಟಾಗ್ರಾಮ್ನವರು ಈ ಒಂದು ದುಡ್ಡನ್ನ ಯಾಕೆ ಕೊಡೋಂಗಿಲ್ಲ, ಈ ಥರ ನಮ್ಗೆ ಯಾಕೆ ಅರ್ನಿಂಗ್ಸ್ ನಮ್ಗೆ ಕೊಡೋಂಗಿಲ್ಲ ಅಂತ ಕೇಳ್ಬೋದು. ಮಾನಿಟೈಸೇಷನ್ ಆನ್ ಮಾಡಿ ದುಡ್ಡನ್ನ ಕೊಡ್ತಂತ ಏನು ಹೇಳ್ಯಾರಲ್ಲ, ಅವ್ರು ಹೇಳಿದ್ದು ಮಾತು ಕರೆ. ಅದೊಂದು ಮತ್ತು ಅವ್ರ ಅರ್ನಿಂಗ್ಸ್ ಅನ್ನೋದು ಕೊಡ್ತಂತ ಹೇಳಿದ್ದು. ಅದನ್ನು ಬಿಟ್ಟು ಈ ಸ್ಪಾನ್ಸರ್ಶಿಪ್ ಮಾಡಿಸಿ ನಮ್ಮನ್ನು ಅವ್ರು ಈ ಥರ ಸ್ಟಾರ್ ಶೀಟ್ಗಳನ್ನ ಕಳಿಸಿ, ಅಂದರೆ ಈ ಥರ ನಾವು ಗಿಫ್ಟ್ಗಳನ್ನ ಕಳಿಸಿ ಈ ಥರ ಎಲ್ಲ ಅರ್ನಿಂಗ್ಸ್ನ ಅವರು ಕೊಡ್ತಂತೇಳಿ ಎಲ್ಲಿ ಹೇಳ್ಕೊಂಡಿಲ್ಲ. ಯೂಟ್ಯೂಬ್ನವರು ಕೊಡೋಂಗಿಲ್ಲ, ಅವ್ರೂ ಕೂಡ ಹೇಳ್ಬೇಕು. ಇವ್ರಟ ಯಾಕೆ ಟಾರ್ಗೆಟ್ ಮಾಡೋನು, ಇಬ್ಬರು ಎಲ್ಲ ಯಾವುದೋ ಸೋಷಿಯಲ್ ಮೀಡಿಯಾ ಇರಲಿ ಅವ್ರಿಗೆ ಲಾಭ ಇರಲಾರ್ದು ನಮಗೆ ಅವರು ಕಮಿಷನ್ ಅನ್ನೋದು ಕೊಡೋಂಗಿಲ್ಲ. ಅದಕ್ಕಾಗಿ ನಾನು ಯಾವುದೋ ಪ್ಲ್ಯಾಟ್ಫಾರ್ಮ್ ಇಡ್ರಿ, ನೀವು ಯಾವುದೂ ಕೂಡ ನೀವು ಗೆಸ್ ಮಾಡಬಾರ್ದು, ಎಕ್ಸೆಪ್ಟ್ ಅನ್ನೋದು ಮಾಡಬಾರ್ದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.